ಇವತ್ತು ನಾವಿಬ್ರು ಕೆಲಸದಿಂದ ಬರೋದು ಲೇಟ್ ಆಗಿತ್ತು. ಹಾಗೆ ನನ್ನ ಫ್ರೆಂಡ್ ಇವತ್ತು ನಾಟಿ ಸ್ಟೈಲು ಚಿಕನ್ ಗ್ರೇವಿನ ಕೊಟ್ಟು ಕಳಿಸಿದ್ಲು. ಅದ್ರ ಜೊತೆಗೆ ನಾವು ಇವತ್ತು ಎಗ್ ದೋಸೆನ ಮಾಡ್ಕೋತಾ ಇದೀವಿ. ಬನ್ನಿ ನಿಮ್ಗೂ ಕೂಡ ಎಗ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಯಾರಿಗೆಲ್ಲ ಎಗ್ ದೋಸೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ದೋಸೆ ಮಾಡೋದು ತುಂಬಾನೇ ಸುಲಭ. ಮೊದಲಿಗೆ ಎಗ್ ದೋಸೆ ಮಾಡೋದಕ್ಕೆ ದೋಸೆ ಹಿಟ್ಟಂತೂ ಬೇಕೇ ಬೇಕು. ಆಮೇಲೆ ಒಂದು ಪ್ಯಾನ್ ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ದೋಸೆನ ನೀಟಾಗಿ ಹಾಕೊಳ್ಳಿ. ಆ ದೋಸೆ ಮೇಲೆ ಮೊಟ್ಟೆ ಹೊಡೆದು ಹಾಕೊಂಡು ಉಪ್ಪು ಖಾರ ಹಾಕಿ ಇದೇ ತರ ಮುಚ್ಚಿದ್ರೆ ಎಗ್ ದೋಸೆ ರೆಡಿ ಆಗುತ್ತೆ. ಇಲ್ಲಿ ಎಗ್ ದೋಸೆ ತೋರಿಸೋದು ವಿಷಯ ಆಗಿರ್ಲಿಲ್ಲ. ಇಬ್ರು ಇರೋದ್ರಲ್ಲೇ ಎಷ್ಟು ಖುಷಿಯಾಗಿರ್ಬೋದು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಿದೀವಿ. ಇಬ್ರು ಬೆಳಗ್ಗೆಯಿಂದ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ದುಡಿದ್ಬಿಟ್ಟು ಸುಸ್ತಾಗಿ ಬಂದಿರ್ತೀವಿ. ಸೊ ಇಬ್ರು ಒಬ್ರಿಗೊಬ್ರು ಸಾಥ್ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಲೈಫು. ನಾವಿಬ್ರು ಕಿತ್ತಾಡಲ್ಲ ಅಂತೇನಿಲ್ಲ. ನಾವೆಷ್ಟೇ ಕೋಪ ಮಾಡ್ಕೊಂಡ್ರು, ಎಷ್ಟೇ ಜಗಳ ಆಡಿದ್ರು ಡೈಲಿ ತಿಂಡಿ ಮತ್ತೆ ಊಟನ ಮೇಡಮ್ ಅವರೇ ತಿನ್ನಿಸ್ಬೇಕು. ಅವ್ರು ತಿನ್ನಿಸ್ಲಿಲ್ಲ ಅಂದ್ರೆ ಊಟ ತಿಂಡಿ ಮಾಡೋದೇ ಇಲ್ಲ. ಸ್ವಾರ್ಥವಿಲ್ಲದ ಪ್ರೀತಿ ಸಿಗೋದು ಕೇವಲ ತಂದೆ ತಾಯಿಯಿಂದ ಮಾತ್ರ ಅಲ್ಲ, ತನ್ನ ಮಡದಿಯಿಂದ ಕೂಡ. ಇನ್ನೆಲ್ಲ ಪ್ರೀತಿಲೂ ಕೂಡ ಒಂದಲ್ಲ ಒಂಥರ ಸ್ವಾರ್ಥ ಇದ್ದೇ ಇರತ್ತೆ. ಎಲ್ಲರ ದಿನ ಶುಭವಾಗಲಿ. ಎಲ್ರೂ ಖುಷಿಯಾಗಿರಿ.